ಗೊತ್ತಿದೆಯಾ? ಪ್ರಸ್ತುತ ತರಗತಿಯಲ್ಲಿ ನಾವು ತರ್ಕ ದೋಷಗಳು, ಇದು ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ 7 ವಾದಗಳನ್ನು ಕೊಟ್ಟಿದ್ದಾರೆ. ಆ 7 ವಾದಗಳಲ್ಲಿ ಒಂದೊಂದು 5 ಮಾರ್ಕ್ಸ್ಗೆ ಕ್ವಶನ್ ಅಲಾಟ್ ಆಗಿರುತ್ತೆ. ಆ 7 ವಾದಗಳಲ್ಲಿ ನಾವು 4 ವಾದಗಳಿಗೆ ಬರೀಬೇಕು. 20 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ತರ್ಕ ದೋಷಗಳು. ಲಾಸ್ಟ್ ಚಾಪ್ಟರ್ ಅಲ್ಲಿ ತರ್ಕ ದೋಷಗಳು. ನಿಮ್ಮ ಸೆಕೆಂಡ್ ಪಿಸಿ ಸಿಲೆಬಸ್ ಅಲ್ಲಿ ನಾವೆಲ್ಲ ಕ್ಲಾಸ್ ಅನ್ನು ಎಲ್ಲ ಚಾಪ್ಟರ್ ಅನ್ನು ಕೂಡ ನಾವು ಈಗಾಗಲೇ ಎಕ್ಸ್ಪ್ಲನೇಷನ್ ಮಾಡಾಗಿದೆ. ಲಾಸ್ಟ್ ಚಾಪ್ಟರ್ ತರ್ಕ ದೋಷಗಳು. ತರ್ಕ ದೋಷಗಳು ಇದು ಲಾಸ್ಟ್ ಚಾಪ್ಟರ್. ಎಷ್ಟು ಮಾರ್ಕ್ಸ್ ಇರುತ್ತೆ? 20 ಮಾರ್ಕ್ಸ್ಗೆ. ಹಾಗಾದ್ರೆ ಇದು 20 ಮಾರ್ಕ್ಸ್ಗೆ ಅಲಾಟ್ ಆಗಿರುತ್ತೆ. ಈ 20 ಮಾರ್ಕ್ಸ್ ಅಲ್ಲಿ ನಿಮಗೆ 7 ವಾದಗಳನ್ನು ಕೇಳಿರ್ತಾನೆ, ಕೊಟ್ಟಿರ್ತಾನೆ. ಆ 7 ವಾದಗಳಲ್ಲಿ ನೀವು 5 ವಾದಗಳಿಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಮೊದಲನೇದು ಫಸ್ಟ್ ಒನ್ ನೋಡಿ, ಇಲ್ಲಿ ಅದಕ್ಕೂ ಪೂರ್ವದಲ್ಲಿ ತರ್ಕದೋಷ ಎಂದರೇನು? ನಿಮ್ಮ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ. ಯಾವ ಕ್ವಶನ್? ತರ್ಕದೋಷ ಎಂದರೇನು? 1 ಮಾರ್ಕ್ ಕ್ವಶನ್ಸ್. ಯಾವ ಕ್ವಶನ್? ತರ್ಕದೋಷ ಎಂದರೇನು? ತರ್ಕದೋಷ ಎಂದರೇನು? 1 ಮಾರ್ಕ್ ಕ್ವಶನ್ಸ್. ಇದಕ್ಕೆ ಏನಾದರೂ ಕೂಡ ನಿಮಗೆ ಬಹುತೇಕವಾಗಿ ಕ್ವಶನ್ಸ್ ಏನಾದರೂ ಕೂಡ 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರೆ 1 ಮಾರ್ಕ್ ಕ್ವಶನ್ ತರ್ಕದೋಷ ಎಂದರೇನು? ಹಾಗಾದ್ರೆ ಇದಕ್ಕೆ ಡೆಫಿನೇಷನ್ ಅಂದ್ರೆ ಆನ್ಸರ್ ತರ್ಕಶಾಸ್ತ್ರದಲ್ಲಿ ಬರುವ ನೀತಿ ನಿಯಮಗಳನ್ನ ನಾವು ಉಪೇಕ್ಷಿಸಿದಾಗ, ಅಂದ್ರೆ ಇದರ ಅರ್ಥ ಉಲ್ಲಂಘನೆ ಮಾಡಿದಲ್ಲಿ ಅಥವಾ ನಿರಾಕರಿಸಿದಲ್ಲಿ ಉಂಟಾಗುವ ದೋಷಕ್ಕೆ ಡ್ಯಾಶ್ ಅಂತ ಕರಿತೀವಿ, ತರ್ಕ ದೋಷ ಎಂದು ಹೆಸರು. ಅರ್ಥ ಆಯ್ತಾ? ಇದು ತರ್ಕದೋಷ ಅಂದರೆ ಏನಕ್ಕೆ ಡೆಫಿನೇಷನ್ ಅಂದ್ರೆ ಆನ್ಸರ್. 1 ಮಾರ್ಕ್ ಕ್ವಶನ್ಸ್ ಕೇಳಿದ್ರಿ, ಬೈ ಚಾನ್ಸ್ ಕೇಳಿದ್ರಿ. ನೆಕ್ಸ್ಟ್ ಹಾಗಾದ್ರೆ ತರ್ಕದೋಷದಲ್ಲಿ ನಾವು ಇಲ್ಲಿ ಒಂದು ಎಷ್ಟು ಸುಮಾರು ನಮಗೆ ಎಕ್ಸಾಮಿನೇಷನ್ ಬರುವಂತವುಗಳು 7-8 ವಾದಗಳನ್ನ, ಅದರಲ್ಲಿ ನೀವು 5 ವಾದಗಳನ್ನ ಹೆಸರಿಸಿ ಅವುಗಳನ್ನ ಪರಿಶೀಲಿಸಬೇಕು. ಆಯ್ತಾ? ಹಾಗಾದ್ರೆ ಆ ಹಿನ್ನೆಲೆಯಲ್ಲಿ ಫಸ್ಟ್ ಒನ್ ಅಲ್ಲಿ ಕಾಕತಾಳೀಯ ನ್ಯಾಯದೋಷ. ಫಸ್ಟ್ ಒನ್ ಅಲ್ಲಿ ಕಾಕತಾಳೀಯ ನ್ಯಾಯದೋಷ. ಕಾಕತಾಳೀಯ ನ್ಯಾಯದೋಷ. ಈ ವಾದಕ್ಕೆ ಸಂಬಂಧಪಟ್ಟಂತೆ, ಇಲ್ಲಿ ಕಾಕತಾಳೀಯ ನ್ಯಾಯದೋಷಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಒಂದು 5-6 ಉದಾಹರಣೆಗಳನ್ನು ಕೊಟ್ಟು ಅವುಗಳನ್ನು ನಿಮಗೆ ಸ್ಪಷ್ಟೀಕರಿಸುವಂಥದ್ದು. ಕಾಕತಾಳೀಯ ನ್ಯಾಯದೋಷ ನೋಡಿ. ಹಾಗಾದ್ರೆ ಇಲ್ಲಿ ನಿಮಗೆ ಉದಾಹರಣೆಗಳು ಇಲ್ಲಿ ಎಷ್ಟು? ಇಲ್ಲಿ ನೋಡು, ನಾನು ಪರೀಕ್ಷೆಗೆಂದು ಅಥವಾ ನಾನು ಪರೀಕ್ಷೆ ಬರೆಯಲು ಹೋಗುತ್ತಿದ್ದೆ, ಹೋಗುವಾಗ ಬೆಕ್ಕು ಅಡ್ಡ ಬಂತು, ಆದ್ದರಿಂದ ನಾನು ನಪಾಸಾದೆ, ಈ ರೀತಿ ಹೇಳುವಂಥದ್ದು. ಅಥವಾ ಇಲ್ಲಿ ವಿಧವೆಯ ನಾನು ಹೋಗುವಾಗ, ನಾನು ಶುಭ ಕಾರ್ಯಕ್ಕೆಂದು ಹೋಗುವಾಗ ಇಲ್ಲಿ ಮಧ್ಯೆ ವಿಧವೆಯ ದರ್ಶನವಾಯಿತು, ಆದ್ದರಿಂದ ನಾನು ಹೋದ ಕೆಲಸ ನೆರವೇರಲಿಲ್ಲ, ಈ ರೀತಿಯಾಗಿ ಹೇಳುವಂಥದ್ದು.
ತಪ್ಪಾಗಿ ಭಾವಿಸಿದಾಗ ಉಂಟಾಗುವ ದೋಷ ಅಥವಾ ಉಂಟಾಗುವ ದೋಷಕ್ಕೆ ಕಾಕತಾಳೀಯ ನ್ಯಾಯದೋಷ ಎಂದು ಹೆಸರು. ಉಂಟಾಗುವ ದೋಷಕ್ಕೆ ಕಾಕತಾಳೀಯ ನ್ಯಾಯದೋಷ ಎಂದು ಹೆಸರು. ಕಾಕತಾಳೀಯ ನ್ಯಾಯದೋಷ. ಕಾಕತಾಳೀಯ ನ್ಯಾಯದೋಷ ಎಂದು ಹೆಸರು. ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇದರಲ್ಲೇ ಯಾಕೆ ಕಂಟಿನ್ಯೂಷನ್ ಇನ್ನೊಂದು ಸೆಂಟೆನ್ಸ್ ಬರೆಯೋದಾದ್ರೆ ಅವೈಜ್ಞಾನಿಕವಾದದ್ದು ಇದರಲ್ಲೇ ಕಂಟಿನ್ಯೂಷನ್ ಅವೈಜ್ಞಾನಿಕವಾದದ್ದು ಕಮಾಸ್ ಅಪ್ರಾಕೃತವಾದದ್ದು ಅಪ್ರಾಕೃತವಾದದ್ದು. ನೆಕ್ಸ್ಟ್ ಅತಾರ್ಕಿಕವಾದದ್ದು. ಅದಾದ ಮೇಲೆ ಇದಾಯಿತು, ಇದಾದ ಮೇಲೆ ಅದಾಯಿತು, ಅದಾದ ಮೇಲೆ ಇದಾಯಿತು, ಕಮಾಸ್ ಇದಾದ ಮೇಲೆ ಅದಾಯಿತು, ಇದಾದ ಮೇಲೆ ಅದಾಯಿತು. ಈ ರೀತಿ ಆರೋಪ ಮಾಡುವಂಥದ್ದು ಅಂದ್ರೆ ತಳುಕು ಹಾಕುವಂಥದ್ದು, ಸಂಬಂಧವನ್ನ ಕಲ್ಪಿಸುವಂತ ಒಂದು ವಿಧಾನ. ಇದಾದ ಮೇಲೆ ಅದಾಯಿತು, ಈ ರೀತಿ ನೆಪ ಮಾತ್ರ ಅಥವಾ ಈ ರೀತಿ ತಳುಕು ಹಾಕುವುದಕ್ಕೆ, ಈ ರೀತಿ ತಳಕು ಸಂಬಂಧವನ್ನ ಕಲ್ಪಿಸುವಂಥದ್ದು, ಕಾರಣವಲ್ಲದನ್ನ ಕಾರಣ ಎಂಬುದಾಗಿ ಸಂಬಂಧವನ್ನ ಕಲ್ಪಿಸುವಂತ ವಿಧಾನಕ್ಕೆ ನಾವು ಯಾವುದು ಕಾಕತಾಳೀಯ ನ್ಯಾಯದೋಷ ಎಂದು ಹೆಸರು. ಈ ರೀತಿ ತಳಕು ಹಾಕುವುದಕ್ಕೆ, ತಳಕು ಹಾಕುವುದು. ಆಯ್ತಾ? ನೆಕ್ಸ್ಟ್ ಇಲ್ಲಿ ವಾದದ ಹೆಸರು ಬರೆದ್ವಿ, ಇದಕ್ಕೆ 2 ಮಾರ್ಕ್ ಕ್ವೆಶ್ಚನ್ಸ್. ಇನ್ನು ಡೆಫಿನೇಷನ್, ಕಾಕತಾಳೀಯ ನ್ಯಾಯದೋಷ ಅಂದ್ರೆ ಏನಂತೆ ಡೆಫಿನೇಷನ್. ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ ಈ ಪ್ರಸ್ತುತ ಉದಾಹರಣೆಯಿಂದ ದೃಷ್ಟಾಂತ ನಿದರ್ಶನ, ಆ ದೃಷ್ಟಾಂತದ ಎಕ್ಸ್ಪ್ಲನೇಷನ್ ಬರಬೇಕು, ಅಂದ್ರೆ ವಿವರಣೆಯನ್ನು ಬರಬೇಕು. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಾಗಿದೆ, ಈ ಪ್ರಸ್ತುತ ಉದಾಹರಣೆ ಯಾವುದು, ನಾವು ಪರೀಕ್ಷೆ ಬರೆಯಲು ಹೊರಟಾಗ ಕಾಮರ್ಸ್ ಬೆಕ್ಕು ಅಡ್ಡ ಬಂತು, ಆದ್ದರಿಂದ ನಾನು ಪರೀಕ್ಷೆಯಲ್ಲಿ ನಪಾಸಾದೆ ಅಂದ್ರೆ ಅನುತ್ತೀರ್ಣನಾದೆ. ಇದರ ಡೆಫಿನೇಷನ್ ಅಲ್ಲ, ಇದರ ಒಂದು ತಾತ್ಪರ್ಯ ಬರಬೇಕು. ಅಂದ್ರೆ ಇದರ ಅರ್ಥ, ಇದರ ವಾಸ್ತವ ಸ್ಥಿತಿಯನ್ನು ನಾವು ಪರಿಶೀಲಿಸಿದ್ದೇ ಆದ್ರೆ ನಾವು ನಪಾಸ್ ಆಗ್ಲಿಕ್ಕೆ, ನಾವು ಫೇಲ್ ಆಗ್ಲಿಕ್ಕೆ ಅದಕ್ಕೆ ಕಾರಣ ಬೆಕ್ಕು ಅಡ್ಡ ಬಂದದ್ದಲ್ಲ, ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಓದದೆ ಬರೆಯದೇ ಇರುವಂಥದ್ದು. ಅಂದ್ರೆ ಎಜುಕೇಶನ್ ಅಂದ್ರೆ ಶಿಕ್ಷಣ, ರೀಡಿಂಗ್ ಅಂಡ್ ರೈಟಿಂಗ್, ಸರಿಯಾಗಿ ಬರೆಯುವಂಥದ್ದು, ಸರಿಯಾಗಿ ಓದದೇ ಇರತಕ್ಕಂಥದ್ದು, ವಸ್ತು ವಿಷಯವನ್ನ ಅದಕ್ಕನುಗುಣವಾಗಿ ನಾವು ಪರೀಕ್ಷೆಯಲ್ಲಿ ಬರೆಯದೇ ಓದದ್ದೇ ನನ್ನ ಅನುತ್ತೀರ್ಣತೆಗೆ ಕಾರಣ. ಇದು ಸರಿಯಾದಂತ ಆನ್ಸರ್. ಈ ರೀತಿ ನಾವಿಲ್ಲಿ ಏನು ಒಂದು ಆರೋಪವನ್ನು ಮಾಡೋದಕ್ಕೆ ಕಾರಣವಲ್ಲದನ್ನ ಈ ಅನುತ್ತೀರ್ಣತೆಗೆ ಕಾರಣ, ನಾವು ಪರೀಕ್ಷೆಯಲ್ಲಿ ಫೇಲ್ ಆಗಿದ ಕಾರಣ ಏನು, ನಾವು ಸರಿಯಾದ ರೀತಿಯಲ್ಲಿ ಬರೆಯದೇ ಇದ್ದದ್ದು, ಓದದೇ ಇದ್ದದ್ದೇ ಅನುತ್ತೀರ್ಣತೆಗೆ ಕಾರಣ. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಮೊದಲನೇ ವಾದದ ಹೆಸರು ಫಸ್ಟ್ ಆಯ್ತ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಕತಾಳೀಯ ವಾದದ ಹೆಸರು ಕಾಕತಾಳೀಯ ಅಂತಾನೆ, ಕಾಕತಾಳೀಯ ನ್ಯಾಯದೋಷ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ಉದಾಹರಣೆಯ ಒಂದು ಎಕ್ಸ್ಪ್ಲನೇಷನ್, ವಿವರಣೆಯನ್ನ, ಇದರ ಇನ್ನರ್ ಮೀನಿಂಗ್, ಇದರ ಸಾರದ ತಾತ್ಪರ್ಯವನ್ನು ಬರೆಯಬೇಕು. ಏನು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಅನುತ್ತೀರ್ಣತೆಗೆ ಕಾರಣ ಯಾವುದು, ನಾವು ಪರೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಓದದೇ ಇರುವುದೇ ನನ್ನ ಅನುತ್ತೀರ್ಣತೆಗೆ ಕಾರಣ. ಈ ಪ್ರಸ್ತುತ ಉದಾಹರಣೆಯಲ್ಲಿ ಬೆಕ್ಕು ಅಡ್ಡ ಬಂದದ್ದಕ್ಕೆ, ಪ್ರಸ್ತುತ ಉದಾಹರಣೆಯಲ್ಲಿ ಬೆಕ್ಕು ಅಡ್ಡ ಬಂದಿದ್ದರಿಂದ, ಬೆಕ್ಕು
ಅಡ್ಡ ಬಂದಿದ್ದರಿಂದ ಬೆಕ್ಕು ಅಡ್ಡ ಬಂದಿದ್ದರಿಂದ ಅನುತ್ತೀರ್ಣನಾಗಲಿಲ್ಲ. 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 ಬದಲಾಗಿ ಅನುತ್ತೀರ್ಣತೆಗೆ ಕಾರಣ ಯಾವುದು? ಬೆಕ್ಕು ಅಡ್ಡ ಬಂದಿದ್ದರಿಂದ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಲ್ಲ, ಅನುತ್ತೀರ್ಣನಾಗಲಿಲ್ಲ. ಬದಲಾಗಿ ಅದಕ್ಕೆ ಕಾರಣ ಯಾವುದು? ನಾನು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಹೋದದ್ದೇ. ಸರಿಯಾದ ರೀತಿ ನಾನು ಪರೀಕ್ಷೆನ ಬರೆದಿಲ್ಲ, ಆ ಕಾರಣಕ್ಕೋಸ್ಕರ ಅನುತ್ತೀರ್ಣನಾಗುವಂಥದ್ದು. ಅಡ್ಡ ಬಂದಿದ್ದರಿಂದ ಅನುತ್ತೀರ್ಣವಾಗಲಿಲ್ಲ. ಸ್ಟಾಪ್. ಮೊದಲ ಕಂಟಿನ್ಯೂಷನ್. ಅನುತ್ತೀರ್ಣನಾಗಲಿಲ್ಲ. ಬದಲಾಗಿ ಸರಿಯಾಗಿ ಬರೆಯದೇ ಇದ್ದುದು. ಬದಲಾಗಿ ಇಲ್ಲಿ ಬದಲಾಗಿ ಸರಿಯಾಗಿ ಬರೆಯದೇ ಇದ್ದುದು. ಬದಲಾಗಿ ಪರೀಕ್ಷೆ ಸರಿಯಾಗಿ ಬರೆಯಲು ಇದ್ದುದೇ. ಪರೀಕ್ಷೆ ಸರಿಯಾಗಿ ಬರೆಯದೇ ಇದ್ದರಿಂದ ಪರೀಕ್ಷೆ ಸರಿಯಾಗಿ ಬರೆಯದೇ ಇದ್ದುದರಿಂದ ಅನುತ್ತೀರ್ಣನಾಗುವುದು. ಅನುತ್ತೀರ್ಣನಾಗುವುದು ಅಥವಾ ಅನುತ್ತೀರ್ಣತೆಗೆ ಕಾರಣವಾಗುತ್ತದೆ. ಬರೆಯದೇ ಇದ್ದುದರಿಂದ ಅನುತ್ತೀರ್ಣತೆಗೆ ಕಾರಣವಾಗುತ್ತದೆ. ಅನುತ್ತೀರ್ಣತೆಗೆ ಕಾರಣವಾಗುತ್ತದೆ. ಕಾರಣವಾಗುತ್ತದೆ. ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಏನ್ ಮಾಡಿದ್ವಿ? ಈ ವಾದಕ್ಕೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ವಾದದ ಹೆಸರು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾಕತಾಳೀಯ ವಾದದ ಹೆಸರೇನು? ಕಾಕತಾಳೀಯ ನ್ಯಾಯದೋಷ. ಹಾಗಾದ್ರೆ ಕಾಕತಾಳೀಯ ನ್ಯಾಯದೋಷ ಎಂದರೇನು ಅಂತ ಡೆಫಿನೇಷನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಬರೆದ್ವಿ. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಸ್ತುತ ಉದಾಹರಣೆಯ ಎಕ್ಸ್ಪ್ಲನೇಷನ್ ವಿವರಣೆಯನ್ನ ಬರೆದ್ವಿ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಹಾಗಾದ್ರೆ ನಾವಿಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಈ ವಾದ ಮೌಲ್ಯನೋ ಅಥವಾ ಅಂದ್ರೆ ಮೌಲ್ಯವಾದದ್ದು ಅಥವಾ ಮೌಲ್ಯವಲ್ಲದ್ದು ಅಂದ್ರೆ ಸಮಂಜಸ ಅಸಮಂಜಸವಾದದ್ದು. ಇದರ ಅರ್ಥ ಈ ವಾದದ ಮೌಲ್ಯ ಅಸಮಂಜಸವಾಗಿದೆ, ಇದು ಸಮಂಜಸವಾದುದಲ್ಲ, ಮೌಲ್ಯವನ್ನ ಹೊಂದಿಲ್ಲ. ಲಾಸ್ಟ್ ಸ್ಟ್ಯಾಂಡರ್ಡ್ ಏನು? ಇಲ್ಲಿ ವಾದದ ಮೌಲ್ಯ ನೋಡಿ. ಇದಕ್ಕೆ ನಾವಲ್ಲಿ ಏನು ವಾದದ ಮೌಲ್ಯ ಸಮಂಜಸ ಅಸಮಂಜಸ ಯಾವ ಸರಿ? ವಾದದ ಮೌಲ್ಯ ಅಸಮಂಜಸವಾಗಿದೆ. ವಾದದ ಮೌಲ್ಯ ಅಸಮಂಜಸವಾಗಿದೆ. ಫುಲ್ ಸ್ಟಾಪ್. ಇಲ್ಲಿಗೆ ಕಾಕತಾಳೀಯ ನ್ಯಾಯದೋಷದ್ದು ಎಕ್ಸ್ಪ್ಲನೇಷನ್ ಮುಗಿಯಿತು. ಏನಿಲ್ಲಿ ನಾವು ಕಾಕತಾಳೀಯ ನ್ಯಾಯದೋಷಕ್ಕೆ ಸಂಬಂಧಪಟ್ಟಂತೆ ಒಂದು ಯಾವುದಾದ್ರೂ ಉದಾಹರಣೆಯನ್ನು ಕೊಟ್ಟರೆ ನಾವು ಈ ರೀತಿಯಾಗಿ 5 ಮಾರ್ಕ್ಸ್ಗೆ ಈ ರೀತಿ 5 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಅದನ್ನ ಈ ರೀತಿಯಲ್ಲಿ ಪ್ಯಾಟರ್ನ್ ಅನುಗುಣವಾಗಿ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಸೆಕೆಂಡ್ ಒನ್, ಎರಡನೇ ದೋಷ ಅಂದ್ರೆ ಈ ತರ್ಕದೋಷದಲ್ಲಿ ವ್ಯಕ್ತಿ ದೂಷಣ ಯುಕ್ತಿವಾದ. ಸೆಕೆಂಡ್ ಯಾವ್ದ್ರಲ್ಲಿ? ವ್ಯಕ್ತಿ ದೂಷಣ ಯುಕ್ತಿವಾದ. ವ್ಯಕ್ತಿ ದೂಷಣ ಯುಕ್ತಿವಾದ. ವ್ಯಕ್ತಿ ದೂಷಣ ಯುಕ್ತಿವಾದ. ಯಾಕಂದ್ರೆ ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಕೊಡಬಹುದು, 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಬಹುದು. ಯಾಕೆ? ವ್ಯಕ್ತಿ ದೂಷಣ ಯುಕ್ತಿವಾದ
ಟೀಕಿಸುವಂಥದ್ದು. ಅದೇ ರೀತಿಯಾಗಿ ಈ ವ್ಯಕ್ತಿ ದೂಷಣ ಯುಕ್ತಿವಾದದ ಸ್ವರೂಪಗಳು ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ಇಲ್ಲಿ ಕುಟುಂಬ ಯೋಜನೆಯ ಬಗ್ಗೆ ಏನು ಇನ್ನೊಂದು ಉದಾಹರಣೆ ನಾವು ಏನು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಳ್ಳಬೇಕು ಅಂತ ಇನ್ನೊಂದು ಉದಾಹರಣೆ. ಅಲ್ಲಿ ಆ ರೀತಿ ಹೇಳುವಂತಹ ವ್ಯಕ್ತಿಗೆ ಇಲ್ಲಿ ಎಷ್ಟು ಬಹುತೇಕವಾಗಿ 10 ಅಥವಾ 12 ಜನ ಮಕ್ಕಳಿರ್ತಾರೆ. ಆಗ ಇನ್ನೊಬ್ಬ ಏನು ಮಾಡ್ಬೋದು ಕೇಳ್ಬಿಟ್ಟಂದ್ರೆ ಇಲ್ಲಿ ಒಬ್ಬ ಪ್ರತಿಕ್ರಿಯಿಸ್ತಾನೆ, ಏನು ಸ್ವಾಮಿ ನೀವು ಕುಟುಂಬ ಯೋಜನೆ ಬಗ್ಗೆ ಮಾತನಾಡುತ್ತಿದ್ದೀರಿ, ಫ್ಯಾಮಿಲಿ ಪ್ಲಾನಿಂಗು, ಆದರೆ ಮೂಲತಃ ನಿಮಗೆ 10 ಜನ ಮಕ್ಕಳು ಇರೋದ್ರಿಂದ ಮಿತ ಸಂತಾನದ ಬಗ್ಗೆ ನಾವು ಹೇಳ್ತೀವಲ್ಲ, ಏನು ಒಂದು ಮಕ್ಕಳು ಬೇಕೇ ಬೇಕು, ಒಂದು ಸಾಕು, ಈ ರೀತಿ ಏನಾಗ್ತಂದ್ರೆ ನೀವೇ ಈ ಏನು ತುಂಬಾ 10 ಜನ ಮಕ್ಕಳ ತಂದೆಯಾಗಿರುವೆ, ಆದ್ದರಿಂದ ಕುಟುಂಬ ಯೋಜನೆಯ ಬಗ್ಗೆ ಮಾತನಾಡುವಂತ ಹಕ್ಕಿಲ್ಲ ಎಂಬುದಾಗಿ ಆ ವ್ಯಕ್ತಿಯನ್ನ ಮುದುರಿಸೋದಕ್ಕೆ ನಾವು ಏನಂತ ವ್ಯಕ್ತಿ ದೂಷಣ ಯುಕ್ತಿವಾದ ಅದನ್ನ ಹೆಸರಿಸುತ್ತೆ. ಉದಾಹರಣೆ ಬರೋದು ಈ ಏನು ಕಾಕತಾಳೀಯ ನ್ಯಾಯಾಧೀಶವನ್ನ ಎಕ್ಸ್ಪ್ಲೇಷನ್ ಕೊಟ್ಟು ಅದೇ ರೀತಿಯಾಗಿ ಆ ಪ್ಯಾಟರ್ನ್ ಅನುಗುಣವಾಗಿ ಇದನ್ನು ಕೂಡ, ಯಾಕಂದ್ರೆ 7 ವಾದಗಳನ್ನು ಕೊಟ್ಟಿರ್ತಾನೆ, 5 ವಾದಗಳಿಗೆ ಆನ್ಸರ್ ಮಾಡಬೇಕು, ಒಂದೊಂದಕ್ಕೆ 4 ಮಾರ್ಕ್ಸ್. ಯಾಕಂದ್ರೆ ನಾವೆಲ್ಲ ಸೆಕೆಂಡ್ ಪೀಸಲ್ಲಿ ಎಲ್ಲ ಸಿಲೆಬಸ್ ಅನ್ನು ಕೂಡ ಮುಗಿಸಿ ವ್ಯಕ್ತಿದು ಯಾವುದೋ ಲಾಸ್ಟ್ ಚಾಪ್ಟರ್ ತರ್ಕದೋಷಗಳು ಇದರಲ್ಲಿ ಅದರಲ್ಲೂ ಕೂಡ ಒಂದು 2-3 ವಾದಗಳನ್ನು ನಾವು ಮುಗಿಸಿದ್ವಿ. ಇನ್ನು ಒಂದು ಪೀರಿಯಡ್ ಇಂದ 2-3 ವಾದಗಳು ಇದ್ದು, ಆದರೂ ಕೂಡ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಈಗ ಒಂದು 4-5 ವಾದಗಳು ಏನಿದೆ ಅವುಗಳನ್ನು ಮುಗಿಸ್ಬಿಡೋಣ. ಸರಿ, ವ್ಯಕ್ತಿ ದೂಷಣ ಯುಕ್ತಿವಾದ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೆಗೆದುಕೊಂಡು ನಾವು ಅದನ್ನ ಏನ್ ಮಾಡುವಂಥದ್ದು ಅದರ ಪ್ಯಾಟರ್ನ್ ಆಗಿ ವಿವರಿಸಬಹುದು. ಒಂದು ಏನಿದೆ, ನಾವು ನಮ್ಮ ಮಕ್ಕಳಿಗೆ ಸಹಶಿಕ್ಷಣ ಕೊಡಿಸಬೇಕು. ನಾವು ಮಕ್ಕಳಿಗೆ ಸಹಶಿಕ್ಷಣ ಕೊಡಿಸಬೇಕು. ನಾವು ಮಕ್ಕಳಿಗೆ ಸಹಶಿಕ್ಷಣ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಬುಕ್ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಈ ರೀತಿ ಮಕ್ಕಳಿಗೆ ನಾವು ಸಹಶಿಕ್ಷಣ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಹೇಳುವಂತ ವ್ಯಕ್ತಿಯ ಮೂಲತಃ ವ್ಯಕ್ತಿ ತನ್ನ ಮಗಳನ್ನ ಇಲ್ಲಿ ಏನ್ ಮಾಡ್ತಾನೆ, ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸುತ್ತಾನೆ. ಆಗ ಏನ್ ಮಾಡುವಂಥದ್ದು, ನಾವು ಆ ವ್ಯಕ್ತಿಯನ್ನ ಟೀಕಿಸುವಂಥದ್ದು, ನಾವು ಮುದುರಿಸುವಂಥದ್ದು. ಸ್ವಾಮಿ, ನಿಮ್ಮ ಮಗಳನ್ನೇ ನೀವು ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸಿದಿರಿ, ಆದ್ದರಿಂದ ನಿಮಗೆ ಸಹಶಿಕ್ಷಣದ ಬಗ್ಗೆ ಮಾತನಾಡುವಂತ ಯಾವುದೇ ರೀತಿಯಾದಂತಹ ನೈತಿಕ ಹಕ್ಕು ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ 7 ವಾದಗಳನ್ನೇ ನಾವು ಮುಗಿಸುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ವ್ಯಕ್ತಿ ದೂಷಣಕ್ಕೆ ಉದಾಹರಣೆಗಳನ್ನ ಅನೇಕ ಉದಾಹರಣೆಗಳನ್ನ ಇದೇ ಸ್ವರೂಪದಲ್ಲಿರ್ತಕ್ಕಂಥ ಉದಾಹರಣೆಗಳನ್ನ ಇದೇ ಎಕ್ಸಾಮಿನೇಷನ್ ಕೊಟ್ಟರೆ ನಾವು ಅದನ್ನ ಪ್ಯಾರಲವಾಗಿ ನಾವು ವ್ಯವಸ್ಥೆ ಹೋಗಬೇಕು. ಹಾಗಾದ್ರೆ ಇಲ್ಲಿ ಅದೇ ರೀತಿ ಕುಟುಂಬ ಯೋಜನೆ ಬಗ್ಗೆ ಮಾತನಾಡೋಣ. ನಾವು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಮೂಲತಃ ವ್ಯಕ್ತಿಗೆ ಸುಮಾರು 16 ಮಕ್ಕಳಿರೋದ್ರಿಂದ ವ್ಯಕ್ತಿಯ
ಸೇರಿಸ್ಬಿಟ್ಟು ಸಹಶಿಕ್ಷಣದ ಬಗ್ಗೆ ಅವನು ಸಂಭ್ರಮದಲ್ಲಿ ಹೇಳಿಕೊಂಡಾಗ, ವೇದಿಕೆ ಮೇಲೆ ಹೇಳಿಕೊಂಡಾಗ ಆ ವ್ಯಕ್ತಿಯನ್ನು ಮುದುರಿಸೋದೇ ಈ ಒಂದು ದೃಷ್ಟಾಂತ ಅಥವಾ ನಿದರ್ಶನದ ಒಂದು ಏನಾಗುತ್ತೆ ಸನ್ನಿವೇಶ ಆಗಿರುತ್ತೆ. ಅದನ್ನು ಬರೀತೀವಿ ಸಂಕ್ಷಿಪ್ತವಾಗಿ. ಹೇಗೆ ಇಲ್ಲಿ ಅಂದ್ರೆ ವೇದಿಕೆ ಮೇಲೆ ಹೇಳುವಂತ ವ್ಯಕ್ತಿ ಅಂದ್ರೆ ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ ಹೇಳುವಾಗ ಮೂಲತಃ ತನ್ನ ಮಗಳನ್ನು ಹೆಣ್ಣು ಮಕ್ಕಳ ಶಾಲೆಗೆ ಸೇರಿಸಿ ಹೆಣ್ಣು ಮಕ್ಕಳ ಶಾಲೆಗೆ ಸಹಶಿಕ್ಷಣದ ಬಗ್ಗೆ ಹೇಳಲು ಹೊರಟಾಗ ಸಹಶಿಕ್ಷಣದ ಬಗ್ಗೆ ಹೇಳಲು ಹೊರಟಾಗ ಸಹಶಿಕ್ಷಣದ ಬಗ್ಗೆ ಹೇಳಲು ಹೊರಟಾಗ ಈ ರೀತಿಯಾಗಿ ಮುದ್ರಿಸುವಂಥದ್ದು ಅಥವಾ ಈ ರೀತಿಯಾಗಿ ಆತನನ್ನ ಟೀಕಿಸುವುದು. ಹೊರಟಾಗ ಈ ರೀತಿಯಾಗಿ ಟೀಕಿಸುವುದು. ಅಥವಾ ಟೀಕಿಸುವುದಕ್ಕೆ ನಾವು ವ್ಯಕ್ತಿ ದೂಷಣ ಯುಕ್ತಿವಾದ ಎಂದು ಹೆಸರು. ಹಾಗಾದ್ರೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್, ಲಾಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹಾಗಾದ್ರೆ ಇಲ್ಲಿ ಈ ವಾದದ ಮೌಲ್ಯ ಏನು? ವಾದ ಅಂದ್ರೆ ಸಮಂಜಸ ಭಾಗ ಅಸಮಂಜಸ. ಹಾಗಾದ್ರೆ ಈ ವಾದ ಏನು? ಅಸಮಂಜಸನೋ? ಈ ವಾದ ಅಸಮಂಜಸವಾಗಿದೆ ಅಂದ್ರೆ ಮೌಲ್ಯವನ್ನು ಹೊಂದಿಲ್ಲ. ಎಲ್ಲಿ ಲಾಸ್ಟ್ ಸಬಳಿಗೂ ಹೇಳಿದ್ವಿ ವಾದದ ಮೌಲ್ಯ. ಅದಕ್ಕೆ ನಮ್ಮಲ್ಲಿ ಏನು ಅಸಮಂಜಸವಾಗಿದೆ ಅಥವಾ ಮೌಲ್ಯವನ್ನು ಹೊಂದಿಲ್ಲ ಅಂತ ಬರೀತೀವಿ ಕನ್ಕ್ಲೂಷನ್ ಅಲ್ಲಿ. ಇಲ್ಲಿ ವಾದದ ಮೌಲ್ಯ ಅದಕ್ಕೆ ನಾನು ಅಸಮಂಜಸವಾಗಿದೆ. ವಾದದ ಮೌಲ್ಯ ಅಸಮಂಜಸವಾಗಿದೆ ಅಥವಾ ಮೌಲ್ಯವನ್ನ ಹೊಂದಿಲ್ಲ ಅಂತ ಹೇಳ್ಬಿಟ್ಟು ಕನ್ಕ್ಲೂಷನ್ ಅನ್ನ ಬರೀತೀವಿ ಉಪಸಂಹಾರದಲ್ಲಿ. ಸರಿ, ಏನಾಯ್ತು? ತರ್ಕದೋಷಗಳಲ್ಲಿ ಒಂದು ಕಾಕತಾಳೀಯ ನ್ಯಾಯದೋಷ ಆಯಿತು. ನೆಕ್ಸ್ಟ್ ವ್ಯಕ್ತಿ ದೂಷಣ ಯುಕ್ತಿವಾದ ಆಯಿತು. ನೆಕ್ಸ್ಟ್ ನಾವು ಮೂರನೇ ವಾದ ತರ್ಕದೋಷ. ಕ್ಲಾಸಲ್ಲಿ ನಾವು ತುಂಬಾ ವ್ಯವಧಾನದಿಂದ ಇವುಗಳನ್ನ 20 ಮಾರ್ಕ್ಸ್ ಯಾಕೆ ಹೇಳಬೇಕು ಅನ್ನೋದನ್ನ ಉದಾಹರಣೆಗಳು ಒಂದೊಂದಕ್ಕೆ ಸುಮಾರು 7 ಉದಾಹರಣೆಗಳನ್ನ ಕೊಟ್ಟು ನಿಮಗೆ ಚೆನ್ನಾಗಿ ಟ್ರೈನಿಂಗ್ ಅಂದ್ರೆ ಪ್ರಾಕ್ಟೀಸ್ ಆಗಬೇಕಂತ ಬರಿತೀವಿ. ಸರಿ, ಅದನ್ನ ನಾವು ಕಲಿಸ್ತೀವಿ. ನೆಕ್ಸ್ಟ್ ನಾವು ಇಲ್ಲಿಗ ಸ್ವಲ್ಪ ವೇಗದಲ್ಲಿ ಹೇಳುವಂಥದ್ದು. ಇನ್ನು ಥರ್ಡ್ ಟಾಪಿಕ್ ಅಂದ್ರೆ ಮೂರನೇ ವಾದವನ್ನು ಹೇಳೋದಾದ್ರೆ ಒಂದು ಕಾಕತಾಳೀಯ ಆಯಿತು, ವ್ಯಕ್ತಿ ದೂಷಣವಾದ. ಇನ್ನು ಮೂರನೇದು ನೋಡಿ, ಇಲ್ಲಿ ಮೂರನೇದು ಚಕ್ರಕ ತರ್ಕದೋಷ. ಈ ವಾದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್, ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಒಂದೊಂದು ಉದಾಹರಣೆ ಇರುತ್ತೆ. ಇವೆಲ್ಲವೂ ಕೂಡ ಪ್ರಮುಖವಾದಂತಹ ತರ್ಕದೋಷಗಳು. ಆ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಂತ ವಾದಕ್ಕೆ ಒಂದೊಂದು ಉದಾಹರಣೆ, ಇವುಗಳನ್ನು ಹೋಲುವಂತ, ಇವುಗಳಿಗೆ ಅನ್ವಯವಾಗುವಂತ ಇದೇ ಸ್ವರೂಪದಂತ ಈ ಲಕ್ಷಣಗಳ ಒಳಗೊಂಡಂತ ಒಂದು ಉದಾಹರಣೆಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನಮಗೆ ಮೂರನೇದು ಚಕ್ರಕ ತರ್ಕದೋಷ. ಇಲ್ಲಿ ನಾವು ಚಕ್ರಕ ತರ್ಕದೋಷ ನಿಮಗೆ